ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ. ಸೊ ನಾವಿವತ್ತು ಪೇಪರ್ 1 ಅಂಡರ್ ಬರುವಂತಹ ಲಾಜಿಕಲ್ ರೀಸನಿಂಗ್ ಅಲ್ಲಿರುವಂತಹ ಕಾನ್ಸೆಪ್ಟಿನ ವೆನ್ ಡಯಾಗ್ರಾಮ್ ಕಾನ್ಸೆಪ್ಟಲ್ಲಿ ಬರುವಂತಹ ಕ್ವೆಶನ್ಸ್ನ ಸ್ಟಡಿ ಮಾಡೋಣ, ಓಕೆನಾ? ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ಲಾಜಿಕಲ್ ರೀಸನಿಂಗ್ ಮತ್ತು ಈ ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ಗೆಲ್ಲ ಚೆನ್ನಾಗಿರೋ ಒಂದು ಯೂಟ್ಯೂಬ್ ವಿಡಿಯೋನ ಸಜೆಸ್ಟ್ ಮಾಡಿ ಅಂತ ಕೇಳ್ತಿದ್ದೀರಾ. ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಸಜೆಸ್ಟ್ ಮಾಡ್ತೀನಿ, ಓಕೆನಾ? ಸೊ ಈಗ ಈ ವೆನ್ ಡಯಾಗ್ರಾಮ್ ಅಂಡರ್ ಬರುವಂತಹ ಒಂದಷ್ಟು ಕ್ವೆಶನ್ಸ್ ಹೇಗಿರುತ್ತೆ ಅಂತ ಒಂದು ಸತಿ ನೋಡೋಣ, ಓಕೆನಾ? ಸೊ ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಇದೆ ಆ್ಯಂಡ್ ಇಯರ್ ಕನ್ಕ್ಲೂಷನ್ ಇದೆ, ಓಕೆನಾ? ಇಲ್ಲಿರುವಂತಹ ಸ್ಟೇಟ್ಮೆಂಟ್ಸ್ನ ಫಸ್ಟ್ ನಾವು ಓದಿ ಈ ಸ್ಟೇಟ್ಮೆಂಟ್ಸ್ಗೆ ಕರೆಕ್ಟಾಗಿರೋ ಕನ್ಕ್ಲೂಷನ್ನ ನಾವು ಚಾಯ್ಸ್ ಆಗಿ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್ ಅಂತ ಇದೆ, ಆಲ್ ಎಜುಕೇಟೆಡ್ ಪೀಪಲ್ಸ್ ಆರ್ ನಾಲೆಜಬಲ್ ಅಂತ ಇದೆ. ಸೊ ಈ ಎರಡು ಸ್ಟೇಟ್ಮೆಂಟ್ಸ್ಗೆ ಯಾವುದು ಕರೆಕ್ಟಾಗಿರೋ ಕನ್ಕ್ಲೂಷನ್ ಅಂತ ಸೆಲೆಕ್ಟ್ ಮಾಡಿ ನಾವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಮೇಜರಾಗಿ ಒಂದು 4 ಪ್ಯಾಟ್ರನ್ಸ್ ಇದೆ. ಆ 4 ಪ್ಯಾಟ್ರನ್ಸ್ ಯಾವ್ದ್ಯಾವುದು ನೋಡಿ ಇಲ್ಲಿದೆ. ಸೊ ಇಲ್ಲಿ ನೋಡಿ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ನಾವು ಒಂದು 4 ಬೇಸಿಕ್ ಪ್ಯಾಟ್ರನ್ಸ್ನ ಕಲ್ತಿರಬೇಕು. ಸೊ ಈ 4 ಬೇಸಿಕ್ ಪ್ಯಾಟ್ರನ್ಸ್ ಯಾವ್ದ್ಯಾವುದು? ಒಂದು ಬಂದು ಆಲ್ ಟು ಆಲ್, ಅಂದರೆ ಇಲ್ಲಿ ಯಾವ ಥರ ಬಂದಿರುತ್ತಪ್ಪ ಕ್ವೆಶನ್ ಅಂತಂದರೆ ಆಲ್ SRP. ಸೊ ಇಲ್ಲಿ ಈ ಥರ ಟೈಪ್ ಆಫ್ ಕ್ವೆಶನ್ಸ್ ಇರುತ್ತೆ. ಇದನ್ನು ಹೇಗೆ ವೆನ್ ಡಯಾಗ್ರಾಮ್ಗೆ ಕನ್ವರ್ಟ್ ಮಾಡ್ತೀವಿ ನೋಡಿ, ಆಲ್ SRP. ಸೊ P ಒಳಗಡೆ ಎಸ್ ಇರುತ್ತೆ ಅಂತ. ಸೊ ಎಸ್ನ ಫಸ್ಟ್ ಬರೀತೀರಾ, ಅದ್ರ ಒಳಗಡೆ ಎಸ್ ಆದಮೇಲೆ ಸೊ ಈ P ಒಳಗಡೆ ಎಸ್ ಬರುತ್ತೆ, ಓಕೆನಾ? ಸೊ ಈ ಥರ ವೆನ್ ಡಯಾಗ್ರಾಮ್ನ ಡ್ರಾ ಮಾಡ್ಕೊಳ್ತೀರಾ. ಇದು ಹೇಗೆ ಕ್ವಶನ್ಸಲ್ಲಿ ಹೆಲ್ಪ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ, ಓಕೆನಾ? ನೆಕ್ಸ್ಟ್ ಪ್ಯಾಟ್ರನ್ ಬಂದು ನೋ ಅನ್ನೋ ಪ್ಯಾಟ್ರನ್ನು. ಸೊ ದಟ್ ಈಸ್ ಸಪ್ರೇಟ್ ಸರ್ಕಲ್. ಸೊ ಯಾವ ಥರ ಇರುತ್ತೆ? ನೋ SRP. ಸೊ ಈ ಥರ ಇದ್ದಾಗ ಕ್ವೆಶನ್ನು ವೆನ್ ಡಯಾಗ್ರಾಮ್ ಹೇಗೆ ಹಾಕ್ಕೊಳ್ತೀವಿ? ಸೊ ಎಸ್ ಒಂದು ಸಪ್ರೇಟಾಗಿ ಹಾಕ್ಕೊಳ್ತೀವಿ, P ಬಂದು ಸಪ್ರೇಟಾಗಿ ಹಾಕ್ಕೊಳ್ತೀವಿ, ಓಕೆ? ಸೊ ಅದೇ ಥರ ಇನ್ನೊಂದು ಪ್ಯಾಟ್ರನ್ ಬಂದು ದಟ್ ಈಸ್ ಥರ್ಡ್ ಪ್ಯಾಟ್ರನ್, ಸಮ್ ಅಂತ ಇರುತ್ತೆ. ಅದು ಓವರ್ಲ್ಯಾಪ್ ಆಗಿರುತ್ತೆ. ಓವರ್ಲ್ಯಾಪ್ ಅಂದರೆ ನಾವು ಇಲ್ಲಿ ಇಂಟರ್ಸೆಕ್ಷನ್ ಥರ ಹಾಕ್ಕೊಳ್ತೀವಿ. ದಟ್ ಈಸ್ ಸಮ್ SRP. ಈ ಥರ ಇರುತ್ತೆ ಕ್ವೆಶನ್ನು. ಸೊ ಆಗ ನಾವು ಹೇಗೆ ಡ್ರಾ ಮಾಡ್ಕೊಳ್ತೀವಿ ವೆನ್ ಡಯಾಗ್ರಾಮು? ನೀವೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಇಂಟರ್ಸೆಕ್ಷನ್ಸ್ ಓದಿದರೆ ಗೊತ್ತಿರುತ್ತೆ. ಸೊ ಇಂಟರ್ಸೆಕ್ಷನ್ಸ್ಗೆ ಇದೇ ಥರನೇ ಹಾಕ್ಕೊಳ್ತೀವಿ. ಸೊ ಎಸ್ ಆ್ಯಂಡ್ P, ಓಕೆನಾ? ಸಮ್ SRP ಈ ಥರ ಪ್ಯಾಟ್ರನಲ್ಲಿದ್ದಾಗ ಈ ಥರ ನಾವು ವೆನ್ ಡಯಾಗ್ರಾಮ್ನ ಹಾಕ್ಕೊಳ್ತೀವಿ. ಆ್ಯಂಡ್ ಇನ್ನೊಂದು ಲಾಸ್ಟ್ ಪ್ಯಾಟ್ರನ್ ಬಂದು ಸಮ್ A/B, ಓಕೆ? ದಟ್ ಈಸ್ ಸಮ್ S/P. ಇಲ್ಲಿ A, B ನಾನು ಆಲ್ಫಾಬೆಟ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಏನಾದರೂ ಬರ್ಬೋದು ಇಲ್ಲಿ, ಓಕೆನಾ? ಎಸ್ ಆ್ಯಂಡ್ P, ಓಕೆ? ಸಮ್ S/P ಅಂತ ಇರುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ? ಸಮ್ S/P. P ಎಲ್ ಇಲ್ಲ, ಒಂದಷ್ಟು ಎಸ್. ಸೊ ಇದಕ್ಕೆ ವೆನ್ ಡಯಾಗ್ರಾಮ್ ಹೇಗೆ ಹಾಕ್ಕೊಳ್ತೀವಿ? ಫಸ್ಟು Pನ ಹಾಕ್ಕೊಳ್ತೀವಿ. ಈ P ಒಳಗಡೆ ಒಂದಷ್ಟು ಎಸ್ ಇಲ್ಲ. ಸೊ ಆಗ ನಾವು ಈ ಥರ ಬರ್ಕೊಳ್ತೀವಿ. ದಟ್ ಈಸ್ ಎಸ್, ಓಕೆ? ಇದ್ರ ಒಳಗಡೆ ಒಂದಷ್ಟು ಎಸ್ ಆಚೆ ಇದೆ. ಸೊ ಸಮ್ S/P. ಅದಕ್ಕೆ ಈ ಥರ ಡಯಾಗ್ರಾಮ್ನ ಹಾಕ್ಕೊಳ್ತೀವಿ, ವೆನ್ ಡಯಾಗ್ರಾಮ್. ಸೊ ಈ 4 ಪ್ಯಾಟ್ರನ್ ನಮಗೆ ಎಕ್ಸಾಂಪಲ್ಸಲ್ಲಿ ಹೇಗೆ ಯೂಸ್ ಆಗುತ್ತೆ, ಈ 4 ಪ್ಯಾಟ್ರನ್ಸ್ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ಏನಿದೆ? ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್. ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್ ಯಾವ ಪ್ಯಾಟ್ರನಲ್ಲಿ ಬರುತ್ತೆ? ಆಲ್ ಟು ಆಲ್. ದಟ್ ಈಸ್ ಆಲ್ SRP ಅನ್ನೋ ಪ್ಯಾಟ್ರನಿಗೆ ಬಂದಿದೆ. ಸೊ ಇದಕ್ಕೆ ನಾವು ವೆನ್ ಡಯಾಗ್ರಾಮ್ನ ಹೇಗೆ ಹಾಕ್ಕೊಳ್ತೀವಿ? ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್. ಸೊ ನೋಡಿ, ಇಲ್ಲಿ ಹಾಕ್ತೀನಿ. ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್ ಅಂತಂದರೆ ಟೀಚರ್ಸ್ ಅನ್ನೋದು ಒಳಗಡೆ ಇರುತ್ತೆ, ಅದು ಬಂದು ಆರ್ ಎಜುಕೇಟೆಡ್. ಸೊ ಅದು ಒಳಗಡೆ ಇರುತ್ತೆ, ಎಜುಕೇಟೆಡ್ ಒಳಗಡೆ ಇರುತ್ತೆ, ಓಕೆನಾ? ಎಜುಕೇಟೆಡ್, ಓಕೆ? ಸೊ ಈ ಥರ ಬರುತ್ತೆ ಫಾರ್ ದಿಸ್ ಒನ್, ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್. ನೆಕ್ಸ್ಟ್ ಬಂದು ಯಾವುದಿದೆ? ಆಲ್ ಎಜುಕೇಟೆಡ್ ಪೀಪಲ್ ಆರ್ ನಾಲೆಜಬಲ್ ಅಂತ ಇದೆ. ಸೊ ಹಂಗಂದ್ರೇನು? ಎಜುಕೇಟೆಡ್ ಪೀಪಲ್ಸ್ ಆರ್ ನಾಲೆಜಬಲ್. ಸೊ ಎಜುಕೇಟೆಡ್ ಅನ್ನೋದೇನು ಒಳಗಡೆ ಬರಬೇಕು, ಅದ್ರ ಮೇಲೆ ಸರ್ಕಲ್ಲು ನಾಲೆಜಬಲ್ ಬರಬೇಕಲ್ವಾ? ಸೇಮ್ ಪ್ಯಾಟ್ರನ್. ಆಲ್ ಎರಡು ಕೂಡ ಆಲ್ ಪ್ಯಾಟ್ರನಲ್ಲಿ ಇದೆ. ಸೊ ಎಜುಕೇಟೆಡ್ ಆಲ್ರೆಡಿ ಇದೆ. ಸೊ ಅದ್ರ ಒಳಗಡೆ ನಾವು ನಾಲೆಜಬಲ್ ಸರ್ಕಲ್ ಹಾಕೊಂತೀವಿ, ಬಿಕಾಸ್ ಆಲ್ ಎಜುಕೇಟೆಡ್ ಪೀಪಲ್ ಆರ್ ನಾಲೆಜಬಲ್. ಸೊ ನೋಡಿ, ಈಗ ಇನ್ನೊಂದು ಸರ್ಕಲ್ ಇದ್ರ ಒಳಗಡೆ ಬರುತ್ತೆ, ಓಕೆನಾ?
ಸೊ ಸರ್ಕಲ್ ಸ್ವಲ್ಪ ಸರಿ ಇಲ್ಲ, ಏನು ಅಂತ ತಿಳ್ಕೊಳ್ಬೇಡಿ. ನಾಲೆಜಬಲ್. ಓಕೆ, ಸೊ ಇವಾಗ ನೋಡಿ ಸ್ಟೇಟ್ಮೆಂಟ್ಸ್ನ ವೆನ್ ಡಯಾಗ್ರಾಮ್ಗೆ ಕನ್ವರ್ಟ್ ಮಾಡಿದ್ರಿ. ಸೊ ಈಗ ನಾವು ಕನ್ಕ್ಲೂಷನ್ಸ್ನ ಚೆಕ್ ಮಾಡಬೇಕು. ಫಸ್ಟ್ ಏನಿದೆ, ಆಲ್ ಟೀಚರ್ಸ್ ಆರ್ ನಾಲೆಜಬಲ್. ಆಲ್ ಟೀಚರ್ಸ್ ಆರ್ ನಾಲೆಜಬಲ್. ಸೊ ಟೀಚರ್ಸ್ ಎಲ್ಲ ಕೂಡ ಏನಾಗಿದೆ, ನಾಲೆಜಬಲ್ ಒಳಗಡೆನೇ ಇದೆ. ಸೊ ಹಂಗಂದ್ರೇನು, ಆಲ್ ಟೀಚರ್ಸ್ ಆರ್ ನಾಲೆಜಬಲ್. ಎಸ್, ಫಸ್ಟ್ ಕನ್ಕ್ಲೂಷನ್ ಇಸ್ ಟ್ರೂ. ಓಕೆ, ನೆಕ್ಸ್ಟ್ ಏನಿದೆ, ಆಲ್ ನಾಲೆಜಬಲ್ ಪೀಪಲ್ಸ್ ಆರ್ ಟೀಚರ್ಸ್. ಏನು, ಆಲ್ ನಾಲೆಜಬಲ್ ಪೀಪಲ್ಸ್ ಆರ್ ಟೀಚರ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ನಾಲೆಜಬಲ್ ಪೀಪಲ್ಸ್ ಎಲ್ಲರೂ ಕೂಡ ಟೀಚರ್ಸಾ? ಇಲ್ಲ. ನಾಲೆಜಬಲ್ ಪೀಪಲ್ಸು ಇಟ್ ಕ್ಯಾನ್ ಬಿ ಟೀಚರ್ ಆರ್ ದೇ ಕ್ಯಾನ್ ಬಿ ಎಜುಕೇಟೆಡ್ ಪೀಪಲ್. ಎಲ್ಲರೂ ಟೀಚರ್ಸೇ ಆಗಿಲ್ಲ. ಸೊ ಹಾಗಾಗಿ ಈ ಕನ್ಕ್ಲೂಷನ್ ರಾಂಗ್. ಸೊ ಇದಕ್ಕೆ ಆನ್ಸರ್ ಏನಾಗಿರುತ್ತೆ, ಒನ್ಲಿ ಒನ್ ಫಾಲೋಸ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇನ್ನೊಂದು ಎಕ್ಸಾಂಪಲ್ಲು, ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್ ಅಂತ ಇದೆ. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್. ಸಮ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್ ಅನ್ನೋದೆಲ್ಲಿದೆ ಪ್ಯಾಟ್ರನ್ನು, ಥರ್ಡ್ ಪ್ಯಾಟ್ರನ್ನ ಫಾಲೋ ಮಾಡುತ್ತೆ. ದಟ್ ಈಸ್ ಸಮ್ SRP ಅಂತಂದರೆ ಇವಾಗ ಇದನ್ನು ನಾವು ಹೇಗೆ ಹಾಕ್ಕೊಳ್ಬೇಕು, ಇಂಟರ್ಸೆಕ್ಷನ್ ಫಾರ್ಮೆಟ್. ಸೊ ಇಂಟರ್ಸೆಕ್ಷನ್ ಫಾರ್ಮೆಟಲ್ಲಿ ಹಾಕ್ಕೊಳ್ತೀವಿ. ದಿಸ್ ಈಸ್ ಸ್ಟೂಡೆಂಟ್ ಆ್ಯಂಡ್ ದಿಸ್ ಈಸ್ ಟೀಚರ್. Okay, now we have to see second statement. No teacher is a doctor. They are saying no teacher is a doctor. ಇದು ಯಾವ ಪ್ಯಾಟ್ರನಲ್ಲಿದೆ, ಸೆಕೆಂಡ್ ಪ್ಯಾಟ್ರನಲ್ಲಿದೆ. ಸೊ ನೋ SRP ಅನ್ನೋ ಫಾರ್ಮೆಟಲ್ಲಿ ಹಾಕ್ಕೊಳ್ಬೇಕು. ದಟ್ ಈಸ್ ಸಪ್ರೇಟ್ ಸರ್ಕಲ್ಸ್. ಸೊ ಇಲ್ಲೊಂದು ಟೀಚರ್, ಓಕೆ, ಇಲ್ಲಿ ಟೀಚರ್ ಮತ್ತು ಇಲ್ಲಿ ಡಾಕ್ಟರ್ನ ಹಾಕ್ಕೊಳ್ತೀವಿ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಸೆಕೆಂಡ್ ಪ್ಯಾಟ್ರನ್. ಇವಾಗ ಕನ್ಕ್ಲೂಷನ್ ನೋಡೋಣ. ಸ್ಟೂಡೆಂಟ್ಸ್ ಆರ್ ನಾಟ್ ಡಾಕ್ಟರ್ಸ್ ಅಂತಂದರೆ ಒಂದಷ್ಟು ಸ್ಟೂಡೆಂಟ್ಸು ಡಾಕ್ಟರ್ಸ್ ಅಲ್ಲ. ನೋಡಿ ಇಲ್ಲಿದೆ ಅಲ್ವಾ, ಇಲ್ಲಿರೋದೇನು, ದೇ ಆರ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್. ಇಲ್ಲಿ ಇಂಟರ್ಸೆಕ್ಷನ್. ಓಕೆನಾ, ಎರಡು ಕಾಮನ್ ಅಲ್ಲ ಇರೋದು. ಸೊ ದೇ ಆರ್ ಟೀಚರ್ಸ್, ಇಲ್ಲಿರೋಂಥ ಸ್ಟೂಡೆಂಟ್ಸ್. ಸೊ ಟೀಚರ್ಸ್ ಆಗಿದ್ದರೆ ಅವರು ಡಾಕ್ಟರ್ ಆಗೋದಕ್ಕೆ ಆಗಲ್ಲ. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಡಾಕ್ಟರ್ಸ್ ಅನ್ನೋ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆನಾ? ನೆಕ್ಸ್ಟ್, ನೋ ಸ್ಟೂಡೆಂಟ್ ಈಸ್ ಅ ಡಾಕ್ಟರ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇಲ್ಲಿ ಟೀಚರ್ಸ್, ಇಲ್ಲಿರೋಂಥ ಸ್ಟೂಡೆಂಟ್ಸು ಟೀಚರ್ಸು. ಸೊ ಇಲ್ಲಿ ಮಿಕ್ಕಿರೋ ಸ್ಟೂಡೆಂಟ್ಸ್ ಏನಿದ್ದಾರೆ ಅಲ್ವಾ, ನಮಗೆ ಗೊತ್ತಿಲ್ಲ ಅವರು ಡಾಕ್ಟರ್ ಇದ್ದಾರಾ ಅಥವಾ ಟೀಚರ್ ಇದ್ದಾರಾ. ಟೀಚರ್ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ವಿ ಹ್ಯಾವ್ ಎನ್ ಇಂಟರ್ಸೆಕ್ಷನ್. ಓಕೆ, ಸೊ ಟೀಚರ್ ಆಗಿರಲ್ಲ, ಬಟ್ ಸ್ಟೂಡೆಂಟ್ಸ್ ಇದ್ದಾರೆ. ಬರೀ ಸ್ಟೂಡೆಂಟ್ಸಾ ಅಥವಾ ಡಾಕ್ಟರ್ಸಾ ಅಂತ ನಮ್ಗೆ ಇಲ್ಲೆಲ್ಲೂ ಸ್ಟೇಟ್ಮೆಂಟಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಸೊ ಇಲ್ಲಿರೋವಂಥ ಸ್ಟೂಡೆಂಟ್ಸು ಕೂಡ ಡಾಕ್ಟರ್ ಆಗಿರಬಹುದು. ಸೊ ಹಾಗಾಗಿ ನೋ ಸ್ಟೂಡೆಂಟ್ ಈಸ್ ಅ ಡಾಕ್ಟರ್ ಅನ್ನೋ ಕನ್ಕ್ಲೂಷನ್ ಇಸ್ ಫಾಲ್ಸ್. ಓಕೆ, ಒನ್ಲಿ ಒನ್ ಫಾಲೋಸ್ ಈ ಸ್ಟೇಟ್ಮೆಂಟ್ಗೂ ಕೂಡ. ಸ್ಟೇಟ್ಮೆಂಟ್ಸ್, ಸಮ್ ಟೀಚರ್ಸ್ ಆರ್ ವುಮೆನ್ಸ್. ಸಮ್ ಟೀಚರ್ಸ್ ಆರ್ ವುಮೆನ್ಸ್ ಅನ್ನೋದು ಪ್ಯಾಟ್ರನ್ ಯಾವುದಕ್ಕೆ ಫಾಲೋ ಆಗುತ್ತೆ, ಥರ್ಡ್ ಪ್ಯಾಟ್ರನ್ ಅಲ್ವಾ, ಸಮ್ SRP ಅನ್ನೋ ಪ್ಯಾಟ್ರನ್ಗೆ. ಸೊ ಸಮ್ ಟೀಚರ್ಸ್, ಅದನ್ನು ಹೇಗೆ ಡ್ರಾ ಮಾಡ್ಕೊಳ್ತೀವಿ, ಲೈಕ್ ಇಂಟರ್ಸೆಕ್ಷನ್ ಫಾರ್ಮೆಟ್. ಸೊ ಟೀಚರ್ಸ್, ನೀವು ಕೂಡ ಪೆನ್ನು ಆ್ಯಂಡ್ ಬುಕ್ಸ್ ಏನಾದರೂ ಇಟ್ಕೊಂಡಿದ್ರೆ ನೀವು ಕೂಡ ಸಾಲ್ವ್ ಮಾಡಿ ಜೊತೆಲಿ. ಓಕೆನಾ? ಕ್ವಶನ್ನ ನೋಡಿಕೊಂಡು ಸಮ್ ಟೀಚರ್ಸ್ ಆರ್ ವುಮೆನ್ಸ್ ಅಂದರೆ ಈ ಪ್ಯಾಟ್ರನಲ್ಲಿ ಬರ್ಕೊಳ್ತೀವಿ. ಸೊ ಟೀಚರ್ ಇಲ್ಲಿ ಆ್ಯಂಡ್ ವುಮೆನ್ ಇಂಟರ್ಸೆಕ್ಷನ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನಿದೆ, ಆಲ್ ವುಮೆನ್ಸ್ ಆರ್ ಎಜುಕೇಟೆಡ್. ಆಲ್ ವುಮೆನ್ಸ್ ಆರ್ ಎಜುಕೇಟೆಡ್ ಅಂದರೆ ಫಸ್ಟ್ ಪ್ಯಾಟ್ರನ್, ದಟ್ ಈಸ್ ಆಲ್ SRP ಅಂತಂದರೆ ವುಮೆನ್ ಒಳಗಡೆ ಇರ್ತಾರೆ. ದಟ್ ಈಸ್ ಆಲ್ ವುಮೆನ್ಸ್ ಆರ್ ಎಜುಕೇಟೆಡ್. ಈ ಥರ ಬರುತ್ತೆ ನಮ್ಮ ವೆನ್ ಡಯಾಗ್ರಾಮ್. ಸೊ ಕನ್ಕ್ಲೂಷನ್ಸ್ನ ನೋಡೋದಾದರೆ, ಸಮ್ ಟೀಚರ್ಸ್ ಆರ್ ಎಜುಕೇಟೆಡ್ ಏನಿದೆ, ಇಲ್ಲಿದೆ ಒಂದಷ್ಟು, ಇಲ್ಲಿರೋರೇನು ವುಮೆನ್ ಆ್ಯಸ್ ವೆಲ್ ಆ್ಯಸ್ ಟೀಚರ್ಸ್. ಸೊ ಇಲ್ಲಿರುವಂಥ ವುಮೆನ್ಸು ಟೀಚರ್ಸ್ ಕೂಡ. ಟೀಚರ್ಸ್ ಆಗಿದ್ರೆ ಏನಾಗಿರುತ್ತೆ, ದೇ ಆರ್ ಎಜುಕೇಟೆಡ್ ಅಲ್ವಾ. ಸೊ ಇಲ್ಲಿ ಕೂಡ ಒಂದಷ್ಟು ವುಮೆನ್ಸ್ ಏನಿದ್ದಾರೆ, ಇಲ್ಲಿ ಕೂಡ ಟೀಚರ್ಸ್ ಇರುವಂಥ ಸಾಧ್ಯತೆ ಇದೆ. ಸೊ ಸಮ್ ಟೀಚರ್ಸ್ ಆರ್ ಎಜುಕೇಟೆಡ್, ಎಸ್. ಸೊ ಇದು ಇನ್ನೂ ಈ ಥರ ಸಪ್ರೇಟಾಗಿ ಹಾಕ್ಕೊಂಡಾಗ ಕನ್ಫ್ಯೂಷನ್ ಆಗಿದ್ರೆ ನೀವೇನು ಮಾಡಿ, ವುಮೆನ್ ಅಂತ ಇಲ್ಲಿರುತ್ತಲ್ವಾ, ಆಲ್ ವುಮೆನ್ಸ್ ಆರ್ ಎಜುಕೇಟೆಡ್. ಸೊ ಅವಾಗ ನೀವೇನು ಮಾಡಿ, ಇಲ್ಲೇ ಒಂದು ಸರ್ಕಲ್ನ ಹಾಕೊಂಬಿಡಿ. ಸೊ ವುಮೆನ್ನ ಕನ್ಸಿಡರ್ ಮಾಡ್ತೀರಾ ಆ್ಯಂಡ್ ಇಲ್ಲಿ ಎಜುಕೇಟೆಡ್ ಅಂತ ಹಾಕೊಂಬಿಡಿ. ಓಕೆನಾ? ಇವಾಗ ಬೇಕಾದರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ನೋಡಿ, ಸಮ್ ಟೀಚರ್ಸ್ ಆರ್ ಎಜುಕೇಟೆಡ್. ಸಮ್ ಟೀಚರ್ಸ್ ನೋಡಿ, ಇಲ್ಲಿ
ವುಮೆನ್ನ ಫುಲ್ ಇನ್ಕ್ಲೂಡ್ ಆಗ್ತಾರೆ. ಸೊ ಇಲ್ಲಿ ಸ್ವಲ್ಪ ಟೀಚರ್ಸ್ ಕೂಡ ಬರ್ತಾರೆ. ಸೊ ದೇ ಆರ್ ಎಜುಕೇಟೆಡ್, ಎಸ್ ಇಟ್ ಈಸ್ ಟ್ರೂ. ಇಲ್ಲಿ ಟೀಚರ್ ಆ್ಯಸ್ ವೆಲ್ ಆ್ಯಸ್ ವುಮೆನ್ಸ್ ಇರ್ತಾರೆ. ಸೊ ಹಾಗಾಗಿ ಸಮ್ ಟೀಚರ್ಸ್ ಆರ್ ಎಜುಕೇಟೆಡ್, ಹೌದು. ಸಮ್ ಎಜುಕೇಟೆಡ್ ಪೀಪಲ್ಸ್ ಏನಿರ್ತಾರೆ, ಸಮ್ ಎಜುಕೇಟೆಡ್ ಪೀಪಲ್ಸ್ ಆರ್ ಟೀಚರ್ಸ್, ಹೌದು. ಒಂದು ಸ್ವಲ್ಪ ಎಜುಕೇಟೆಡ್ ಪೀಪಲ್ಸ್ ಆರ್ ಟೀಚರ್ಸ್, ಹೌದು. ಆಲ್ ಟೀಚರ್ಸ್ ಏನಿದ್ದಾರೆ, ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್. ಇಲ್ಲಿ ಎಲ್ಲ ಟೀಚರ್ಸು ಎಜುಕೇಟೆಡ್ ಆಗಿದ್ದಾರಾ? ಇಲ್ಲ, ಬಿಕಾಸ್ ಇಲ್ಲಿರುವಂಥಷ್ಟು ಟೀಚರ್ಸ್ ಈಸ್ ನಾಟ್ ಕಮಿಂಗ್ ಅಂಡರ್ ಎಜುಕೇಟೆಡ್, ಬರೀ ಸ್ವಲ್ಪ. ಸಮ್ ಟೀಚರ್ಸ್ ಆರ್ ಎಜುಕೇಟೆಡ್. ಸೊ ಸಮ್ ಎಜುಕೇಟೆಡ್ ಪೀಪಲ್ಸ್ ಆರ್ ಟೀಚರ್ಸ್ ಅಂದಾಗ ಟ್ರೂ ಆಯಿತು. ಬಟ್ ಆಲ್ ಟೀಚರ್ಸ್ ಆರ್ ಎಜುಕೇಟೆಡ್, ನೋ, ಇಟ್ ಈಸ್ ಫಾಲ್ಸ್. ಓನ್ಲಿ 1 and 2 ಫಾಲೋಸ್, ಓಕೆನಾ? ಸೊ ನೆಕ್ಸ್ಟ್ ಕಮಿಂಗ್ ಟು ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ನೀವು ಜೊತೆಲಿ ಸಾಲ್ವ್ ಮಾಡಿ, ಸೊ ಆಗ ನಿಮಗೊಂದು ಐಡಿಯಾ ಬರುತ್ತೆ, ಓಕೆ? ಸೊ ಇಲ್ಲಿ ಏನಿದೆ ಸ್ಟೇಟ್ಮೆಂಟು, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಟೀಚರ್ಸ್ ಅಂತ ಇದೆ. ಸೊ ಯಾವ ಥರ ಪ್ಯಾಟ್ರನ್ ಇದು? 4th ಪ್ಯಾಟ್ರನ್ ಅಂಡರ್ ಬರುತ್ತೆ. ಸಮ್ ಎಸ್ ಆರ್ ನಾಟ್ ಪಿ. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಟೀಚರ್ಸ್. ಸೊ ಫಸ್ಟ್ ನಾವೇನು ಮಾಡಬೇಕು, ಟೀಚರ್ಸ್ನ ಡ್ರಾ ಮಾಡ್ಕೊಳ್ಬೇಕು. ಟೀಚರ್ ಅಲ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಟೀಚರ್ಸ್. ಸೊ ಇದ್ರೊಳಗಡೆ ನಾವು ಸ್ಟೂಡೆಂಟ್ಸ್ನ ಹಾಕೋಣ. ಸೊ ಇದೇನಿದು ಸ್ಟೂಡೆಂಟ್ಸು. ಸೊ ಇದರಲ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಟೀಚರ್ಸ್. ನೆಕ್ಸ್ಟ್ ಏನು ಸ್ಟೇಟ್ಮೆಂಟ್ ಇದೆ, ಆಲ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್. ಇದು ಯಾವ ಪ್ಯಾಟ್ರನ್? ಫಸ್ಟ್ ಪ್ಯಾಟ್ರನಲ್ಲಿ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಏನಾಗಬೇಕು ನಮಗೆ, ಸ್ಟೂಡೆಂಟ್ಸ್ ಒಳಗಡೆ ಇರಬೇಕು, ಲರ್ನರ್ ಔಟ್ಸೈಡ್. ದಟ್ ಈಸ್ ಸ್ಟೂಡೆಂಟ್ ಒಳಗಡೆ ಇದ್ದು ಲರ್ನರ್ ಈ ಥರ ನಮಗೆ ಬರುತ್ತೆ ಅಲ್ವಾ ವೆನ್ ಡಯಾಗ್ರಾಮ್. ಸೊ ಅದನ್ನು ನಾವು ಡೈರೆಕ್ಟಾಗಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಸ್ಟೂಡೆಂಟ್ ಒಳಗಡೆ ಅದ್ರ ಮೇಲೆ ನಮಗೆ ಲರ್ನರ್ದು ಡಯಾಗ್ರಾಮ್ ಬರುತ್ತೆ, ಲರ್ನರ್, ಓಕೆ? ಸೊ ಈಗ ನಾವು ಕನ್ಕ್ಲೂಷನ್ಸ್ನ ನೋಡೋಣ. ಸಮ್ ಸ್ಟೂಡೆಂಟ್ಸ್ ಇದೆ, ಸಮ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್. ಸಮ್ ಸ್ಟೂಡೆಂಟ್ಸ್, ಹೌದು. ಸಮ್ ಸ್ಟೂಡೆಂಟ್ಸ್ ಇದ್ದಾರೆ, ಆರ್ ಲರ್ನರ್ ಅಂಡರ್ ಇದ್ದಾರೆ, ಹೌದು. ಆಲ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್. ಸೊ ಕನ್ಕ್ಲೂಷನಲ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್ ಅಂತ ಕೊಟ್ಟಾಗೂ ಕೂಡ ಇಟ್ಸ್ ಅ ಟ್ರೂ, ಓಕೆ? ನೆಕ್ಸ್ಟ್, ಸಮ್ ಲರ್ನರ್ಸ್ ಆರ್ ನಾಟ್ ಟೀಚರ್ಸ್. ಸೊ ಸಮ್ ಲರ್ನರ್ಸ್ ಆರ್ ನಾಟ್ ಟೀಚರ್ಸ್ ಅಂತ ಇದೆ. ಇಲ್ಲೇನಿದೆ, ಇಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಲರ್ನರ್ಸ್ ಆ್ಯಸ್ ವೆಲ್ ಆ್ಯಸ್ ಟೀಚರ್ಸ್ ಅಲ್ವಾ? ಈ ಸ್ಟೂಡೆಂಟ್ಸು ದೇ ಆರ್ ಲರ್ನರ್ಸ್ ಆ್ಯಸ್ ವೆಲ್ ಆ್ಯಸ್ ಟೀಚರ್ಸ್, ಬಿಕಾಸ್ ಆಲ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಮ್ ಲರ್ನರ್ಸ್ ಇದ್ದಾರೆ, ಒಂದಷ್ಟು ಲರ್ನರ್ಸ್ ಇದ್ದಾರೆ, ದೇ ಆರ್ ನಾಟ್ ಟೀಚರ್ಸ್ ಅಂತಂದರೆ ಇವರು ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ಸ್ ಏನಿದ್ದಾರೆ ಅಲ್ವಾ, ಇವ್ರು ಬಂದು ಲರ್ನರು ಬಟ್ ಟೀಚರ್ ಅಲ್ಲ. ಬರೀ ಈ ಸ್ಟೂಡೆಂಟ್ಸು ಲರ್ನರ್ಸು ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಟೀಚರ್ಸ್. ಅದಕ್ಕೆ ಸಮ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್, ಸಮ್ ಲರ್ನರ್ಸ್ ಆರ್ ನಾಟ್ ಟೀಚರ್ಸ್, ಇಟ್ ಫಾಲೋಸ್, ಓಕೆ? ಆ್ಯಂಡ್ ಆಲ್ ಲರ್ನರ್ಸ್ ಆರ್ ಸ್ಟೂಡೆಂಟ್. ಆಲ್ ಲರ್ನರ್ಸ್ ಆರ್ ಸ್ಟೂಡೆಂಟ್ಸ್. ಎಲ್ಲ ಲರ್ನರ್ಸ್ ಏನೇನಿದ್ದಾರೆ ಅವರು ಸ್ಟೂಡೆಂಟ್ಸೇನಾ? ಆಲ್ ಲರ್ನರ್ಸ್ ಆರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಒಂದಷ್ಟು ಪರ್ಸನ್ ಇರ್ಬೋದು, ದೇ ಆರ್ ಆಲ್ಸೋ ಲರ್ನರ್ಸ್, ಬಟ್ ವಿ ಕಾಂಟ್ ಸೇ ವೆದರ್ ದೇ ಆರ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಂತ. ಇಲ್ಲೂ ಕೂಡ ಒಬ್ಬ ವ್ಯಕ್ತಿ ಇರ್ಬೋದು, ಅವನು ಓದ್ತಾ ಇರ್ಬೋದು, ಲರ್ನರ್, ಬಟ್ ವಿ ಕಾಂಟ್ ಸೇ ದಟ್ ಈಸ್ ಅ ಸ್ಟೂಡೆಂಟ್. ಸೊ ದಟ್ಸ್ ವೈ ಇಟ್ ಈಸ್ ಫಾಲ್ಸ್, ಓಕೆ? ಈ ಥರ ಕ್ವೆಶನಲ್ಲಿ ಕನ್ಫ್ಯೂಸ್ ಆಗಬೇಡಿ, ಓಕೆ? ಇಲ್ಲಿ ಏನಾಗಿದೆ ಸ್ಟೇಟ್ಮೆಂಟ್ಸು, ಆಲ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್, ಆಲ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಪ್ಯಾಟ್ರನಲ್ಲಿ ಬರುತ್ತೆ? ಫಸ್ಟ್ ಪ್ಯಾಟ್ರನ್ ಅಂಡರ್ ಬರುತ್ತೆ. ಸೊ ಹೇಗೆ ಡ್ರಾ ಮಾಡ್ಕೊಳ್ತೀವಿ? ಇಲ್ಲಿ ಸ್ಟೂಡೆಂಟ್, ಅದ್ರ ಸ್ಟೂಡೆಂಟ್ ಎಲ್ಲಿ ಹೋಗ್ತಾನೆ? ಲರ್ನರ್ ಒಳಗಡೆ ಇರ್ತಾರೆ, ಓಕೆನಾ? ಲರ್ನರ್, ಓಕೆ? ಸೊ ನೆಕ್ಸ್ಟ್, ಆಲ್ ಲರ್ನರ್ಸ್ ಆರ್ ರೀಡರ್ಸ್. ಸೊ ಈ ಎಲ್ಲ ಲರ್ನರ್ಸ್, ಸೊ ಪ್ಯಾಟ್ರನ್ 1 ಫಾರ್ಮೆಟ್. ಸೊ ಅವರೆಲ್ಲ ರೀಡರ್ಸ್, ಓಕೆ? readers. So no reader are lazy. No readers are lazy ಅಂದರೆ ಯಾವ ಫಾರ್ಮೆಟ್? ಇಟ್ ಈಸ್ ಅ ಸೆಕೆಂಡ್ ಫಾರ್ಮೆಟ್. ಸೆಕೆಂಡ್ ಫಾರ್ಮೆಟ್ ಹೇಗೆ ಬರಿತೀವಿ? ನೋ ರೀಡರ್ಸ್ ಆರ್ ಲೇಸಿ. ಸೊ ರೀಡರ್ಸ್ ಒಂದು ಸರ್ಕಲ್ ಆಲ್ರೆಡಿ ನಮಗಿದೆ. ಸೊ ಲೇಸಿ ಅಂತ ಇದೆ ಅಲ್ವಾ? ಸೊ ಹಾಗಾಗಿ ಲೇಸಿದು ಒಂದು ಸರ್ಕಲ್ ಹಾಕ್ಕೊಳ್ಳೋಣ. ಸೊ ಇದೊಂದು ಸಪ್ರೇಟ್ ಸರ್ಕಲ್, ಇದೊಂದು ಸಪ್ರೇಟ್ ಸರ್ಕಲ್ ಆಯಿತು. ಆ್ಯಂಡ್ ನೌ ದೇ ಆರ್ ಸೇಯಿಂಗ್ ಸಮ್ ಸ್ಟೂಡೆಂಟ್ಸ್ ಆರ್ ಅಥ್ಲೆಟ್ಸ್.
ಸಮ್ ಸ್ಟೂಡೆಂಟ್ಸ್ ಆರ್ ಅಥ್ಲೆಟ್ಸ್ ಅನ್ನೋದು ಯಾವ ಫಾರ್ಮೆಟು, ಥರ್ಡ್ ಫಾರ್ಮೆಟ್, ದಟ್ ಈಸ್ ಇಂಟರ್ಸೆಕ್ಷನ್ ಫಾರ್ಮೆಟ್. ಸೊ ಸ್ಟೂಡೆಂಟ್ ಇದ್ದಾರೆ ಆ್ಯಂಡ್ ಅಥ್ಲೆಟ್ಸ್, ಸ್ಟೂಡೆಂಟ್ ಆ್ಯಂಡ್ ಅಥ್ಲೆಟ್ಸ್ ಮಧ್ಯೆ ಇಂಟರ್ಸೆಕ್ಷನ್. ಸೊ ಇಲ್ಲಿ ನಮಗೆ ಸ್ಟೂಡೆಂಟ್ ಇದ್ದಾರೆ, ಸೊ ಇಲ್ಲಿ ನಾವು ಅಥ್ಲೆಟ್ಸ್ನ ಹಾಕೋಣ. ಓಕೆ, ಅಥ್ಲೆಟ್ಸ್. ಸೊ ಸಮ್ ಸ್ಟೂಡೆಂಟ್ಸ್ ಆರ್ ಅಥ್ಲೆಟ್ಸ್ ಕೂಡ ಆಯಿತು. ಸೊ ಈಗ ನಾವು ಕನ್ಕ್ಲೂಷನ್ಸ್ನ ಡ್ರಾ ಮಾಡಬೇಕು. ಯಾವ ಕನ್ಕ್ಲೂಷನ್ಸ್ ಟ್ರೂ ಇದೆ ಫಾಲ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಆಲ್ ಸ್ಟೂಡೆಂಟ್ಸ್ ಆರ್ ರೀಡರ್ಸ್, ಆಲ್ ಸ್ಟೂಡೆಂಟ್ಸ್ ಆರ್ ರೀಡರ್ಸ್, ಆಲ್ ಸ್ಟೂಡೆಂಟ್ಸ್ ಆರ್ ರೀಡರ್ಸ್, ಎಸ್. ಸೊ ನೋಡಿ ರೀಡರ್ ಒಳಗಡೆನೇ ಇದ್ದಾರೆ, ಸೊ ದಟ್ಸ್ ವೈ ಆಲ್ ಸ್ಟೂಡೆಂಟ್ಸ್ ಆರ್ ರೀಡರ್ಸ್. ಸಮ್ ಅಥ್ಲೆಟ್ಸ್ ಆರ್ ರೀಡರ್ಸ್, ಹೌದು ನೋಡಿ ಇಲ್ಲಿದ್ದಾರೆ ಅಲ್ವಾ ಇಂಟರ್ಸೆಕ್ಷನ್ನು, ದಟ್ ಈಸ್ ಸ್ಟೂಡೆಂಟ್ ಕಮ್ ಅಥ್ಲೆಟ್ಸ್. ಸೊ ಈ ಅಥ್ಲೆಟ್ಸು ಕೂಡ ರೀಡರ್ಸ್, ಸೊ ದಟ್ಸ್ ವೈ ಸಮ್ ಅಥ್ಲೆಟ್ಸ್ ಆರ್ ರೀಡರ್ಸ್. ಓಕೆ, ಸಮ್ ಸ್ಟೂಡೆಂಟ್